ಕಾಡುಗೋಡಿಯಲ್ಲಿ ಮಗು ವೆನ್ನೆಲ್ಲಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದುವರಿತಾ ಇದೆ ಪೊಲೀಸರ ತನಿಖೆ. ಎಸಿಪಿ ಅನುಷಾ ನೇತೃತ್ವದಲ್ಲಿ ವಿಶೇಷ ತಂಡದೊಂದಿಗೆ ತನಿಖೆ ನಡೆಸಲಾಗುತ್ತಾ ಇದೆ. ಕಾಡುಗೋಡಿಯಲ್ಲಿ ಮಗು ವೆನ್ನೆಲ್ಲಾನನ್ನ ಕೊಲೆ ಮಾಡಲಾಗಿತ್ತು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದುವರಿತಾ ಇದೆ ಪೊಲೀಸರ ತನಿಖೆ. ಎಸಿಪಿ ಅನುಷಾ ನೇತೃತ್ವದಲ್ಲಿ ವಿಶೇಷ ತಂಡದಿಂದ ತನಿಖೆ ನಡೆಸಲಾಗ್ತಾ ಇದೆ. ಆರೋಪಿಗಳ ಹೇಳಿಕೆಯನ್ನ ದಾಖಲಿಸಿಕೊಳ್ತಾ ಇರುವಂತಹ ಪೊಲೀಸರು, ಮತ್ತೊಂದು ಕಡೆ ಆರೋಪಿಗಳ ಕುಟುಂಬಸ್ಥರ ಆಪ್ತರ ಹೇಳಿಕೆಗಳನ್ನ ಸಂಗ್ರಹಿಸಿಕೊಳ್ತಾ ಇದ್ದಾರೆ. ವೆನ್ನೆಲ್ಲಾ ಕೊಲೆ ನಡೆಯುವ ಕೆಲ ದಿನಗಳ ಮುಂಚೆ, ಕೊಲೆ ನಡೆದ ನಂತರದಲ್ಲಿ ಹೇಗಿದ್ರು ಅನ್ನೋ ಬಗ್ಗೆ ಹೇಳಿಕೆಗಳನ್ನ ಕಲೆಕ್ಟ್ ಮಾಡಿಕೊಳ್ಳಲಾಗ್ತಾ ಇದೆ. ನೋಡಿ, ಕಾಡುಗೋಡಿಯಲ್ಲಿ ಹೆತ್ತ ಅಮ್ಮನೇ ತನ್ನ ಮಗಳನ್ನ ಕೊಲೆ ಮಾಡಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶೋಧ ಮುಂದುವರಿತಾ ಇದೆ, ಶೋಧ ಕಾರ್ಯಗಳು ಮುಂದುವರಿತಾ ಇದೆ, ತನಿಖೆ ಮುಂದುವರಿತಾ ಇದೆ. ಇತ್ತ ಎಸಿಪಿ ಅನುಷಾ ನೇತೃತ್ವದಲ್ಲಿ ವಿಶೇಷ ತಂಡವನ್ನು ರಚನೆ ಮಾಡಿ ತನಿಖೆ ಮಾಡಲಾಗ್ತಾ ಇದೆ. ಜೊತೆಗೆ ಆರೋಪಿಗಳ ಹೇಳಿಕೆಗಳೇನೇನಿರುತ್ತೆ ಅದನ್ನ ಸಂಗ್ರಹಿಸಿಕೊಳ್ತಾ ಇದ್ದಾರೆ ಪೊಲೀಸರು. ಇತ್ತ ಆರೋಪಿಗಳು ಮತ್ತೆ ಆರೋಪಿಗಳ ಕುಟುಂಬಸ್ಥರು ಯಾರ್ಯಾರಿದ್ದಾರೆ, ಅವರಿಗೆ ಆಪ್ತ ಸ್ನೇಹಿತರುಗಳು ಯಾರ್ಯಾರಿದ್ದಾರೆ, ಮತ್ತೆ ಆಪ್ತ ಕುಟುಂಬ ವರ್ಗದವ್ರು ಬೇರೆಯವ್ರು ಯಾರ್ಯಾರಿದ್ದಾರೆ, ಆಮೇಲೆ ಅವರೆಲ್ಲೆಲ್ಲಿ ಕೆಲಸ ಮಾಡ್ತಿದ್ರು ಅಲ್ಲಿ ಆಪ್ತರು ಯಾರಿದ್ದಾರೆ, ಅವರೆಲ್ಲರನ್ನೂ ಕೂಡ ಮಾತನಾಡಿಸುವಂತಹ ಪ್ರಯತ್ನಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಅವರ ಹತ್ರ ಎಲ್ಲವನ್ನೂ ಕೂಡ ಹೇಳಿಕೆಯನ್ನ ಕಲೆಕ್ಟ್ ಮಾಡಿಕೊಂಡು ಕೊಲೆ ನಡೆಯೋಕ್ಕಿಂತ ಮುಂಚೆ, ಅಂದ್ರೆ ಕೆಲ ದಿನಗಳ ಮುಂಚೆ ಅವರ ಬಿಹೇವಿಯರ್ ಯಾವ ತರ ಇತ್ತು, ಕೊಲೆ ನಡೆದ ನಂತರ, ಅದಾದ ನಂತರ ಮುಂದಿನ ದಿನಗಳಲ್ಲಿ ಅವ್ರದ ಬಿಹೇವಿಯರ್ ಯಾವ ತರ ಇತ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ ಪೊಲೀಸರು. ಆರೋಪಿಗಳ ಮೊಬೈಲ್ ಫೋನ್ ಕೂಡ ಪರಿಶೀಲನೆ ನಡೆಸಲಾಗ್ತಾ ಇದೆ. ಇಬ್ಬರ ಮೊಬೈಲ್ ಫೋನ್ ಪರಿಶೀಲನೆ ನಡೆಸಿದ ಪೊಲೀಸರು ಪರಿಶೀಲನೆ ವೇಳೆ ಚಾಟಿಂಗ್ಸ್ ಡಿಲೀಟ್ ಮಾಡಿರೋದು ಪತ್ತೆಯಾಗಿದೆ. ರಿಟ್ರೀವ್ಗೆ ಮೊಬೈಲ್ ರವಾನೆ ಮಾಡಿರುವ ಪೊಲೀಸರು ಸಿಸಿಟಿವಿ ಕಲೆ ಹಾಕಲು ಪೊಲೀಸರು ಹರಸಾಹಸವನ್ನ ಪಡ್ತಿದ್ದಾರೆ. ಘಟನೆ ನಡೆದು ತಿಂಗಳುಗಳೇ ಕಳೆದಿರೋ ಹಿನ್ನೆಲೆ ಹೋದ ಕಡೆಯೆಲ್ಲ ಸಿಗ್ತಾ ಇಲ್ಲ ಸಿಸಿಟಿವಿ ಫೋಟೇಜ್ಗಳು. ಐಸ್ ಕ್ರೀಮ್ ಅಂಗಡಿ ಆಯ್ತು, ವಿಲ್ಲಾ ಮತ್ತೆ ಟೋಲ್ ಬಳಿ ಸಿಸಿಟಿವಿ ಯಾವುದೂ ಕೂಡ ಸಿಗ್ತಾ ಇಲ್ಲ. ಕೋಲಾರದ ಕೆಫೆ ಬಳಿ ಕೆಲ ಫೋಟೇಜ್ಗಳು ಪತ್ತೆಯಾಗಿರೋ ಮಾಹಿತಿ ಸಿಗ್ತಾ ಇದೆ. ಕೊಲೆ ನಡೆದಂತಹ ಸ್ಥಳ ಎನ್ನಲಾದಂತಹ ಐಸ್ ಕ್ರೀಮ್ ಅಂಗಡಿಯ ಸಿಸಿಟಿವಿ ಇನ್ನೂ ಕೂಡ ಸಿಕ್ಕಿಲ್ಲ. ಇನ್ನು ಅಂಗಡಿಯನ್ನ ಬೇರೆಡೆ ಸ್ಥಳಾಂತರಕ್ಕೆ ಮುಂದಾಗಿದ್ದಾರೆ ಮಾಲೀಕರು. ಈ ಘಟನೆ ನಡೆದ ಮೇಲೆ ಆರೋಪಿಗಳ ಮೊಬೈಲ್ ಅನ್ನ ಒಂದ್ ಕಡೆ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇಬ್ಬರ ಮೊಬೈಲ್ ಫೋನ್ಗಳನ್ನು ಪರಿಶೀಲನೆ ನಡೆಸ್ತಾ ಇರೋದ್ರಲ್ಲಿ ಗೊತ್ತಾಗಿರೋದು ಅಂದ್ರೆ ಈ ಚಾಟಿಂಗ್ ಕೆಲವೊಂದು ಮಾಡಿರೋದನ್ನ ಡಿಲೀಟ್ ಮಾಡಿರೋದು ಪತ್ತೆಯಾಗಿದೆ. ಇನ್ನ ರಿಟ್ರೀವ್ಗೆ ಮೊಬೈಲ್ ಅನ್ನ ರವಾನೆ ಮಾಡಿದ್ದಾರೆ, ಅದನ್ನ ತೆಗೆಸೋದಕ್ಕೆ ಬ್ಯಾಕಪ್ ಏನಿರುತ್ತೆ ಅದನ್ನ. ಇನ್ನು ಸಿಸಿಟಿವಿಯನ್ನ ಕಲೆ ಹಾಕೋದಕ್ಕೆ ಪೊಲೀಸರು ಹರಸಾಹಸವನ್ನ ಪಡ್ತಿದ್ದಾರೆ. ಘಟನೆ ನಡೆದು ತಿಂಗಳುಗಳೇ ಆಗೋಗ್ಬಿಟ್ಟಿದೆ. ಹಾಗಾಗಿ ಎಲ್ಲಾ ಕಡೆ ಈಗ ಸಿಸಿಟಿವಿ ಸಿಗ್ತಾ ಇಲ್ಲ, ಕೆಲವೊಂದು ಕಡೆ ಸಿಸಿಟಿವಿಗಳು ಸಿಗ್ತಾ ಇದೆ ದೃಶ್ಯಗಳು. ಇನ್ನು ರಸ್ತೆ ಬದಿಯ ಸಿಸಿಟಿವಿ ದೃಶ್ಯವನ್ನು ಕೂಡ ಜಾಲಾಡ್ತಾ ಇದ್ದಾರೆ ಪೊಲೀಸರು. ಅಕ್ಕಪಕ್ಕದ ಅಂಗಡಿಗಳು, ರಸ್ತೆ ಬದಿಯ ಬಿಬಿಎಂಪಿ, ಅಲ್ಲಿರುವಂತಹ ಸಿಗ್ನಲ್ ಹತ್ರ ಇರುವಂತಹ ಎಲ್ಲಾ ಸಿಸಿಟಿವಿಯನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಪೊಲೀಸರು. ಟೆಕ್ನಿಕಲ್ ಎವಿಡೆನ್ಸ್ ಕಲೆ ಹಾಕಲು ಪೊಲೀಸರು ಹರಸಾಹಸವನ್ನ ಪಡ್ತಿದ್ದಾರೆ. ಇದು ಮತ್ತಷ್ಟು ಸ್ಟ್ರಾಂಗ್ ಆಗುತ್ತೆ ಕೇಸ್ಗೆ. ಕಾರು ಮತ್ತೊಮ್ಮೆ ಪರಿಶೀಲನೆ ಮಾಡಿ ಎಫ್ಎಸ್ಎಲ್ಗೆ ಕಳಿಸೋದಕ್ಕೆ ಮುಂದಾಗಿದ್ದಾರೆ. ಕಾರಿನಲ್ಲಿ ಸ್ಯಾಂಪಲ್ ಅನ್ನ ಪಡೆದು ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ಕಾರಿನಲ್ಲಿ ಏನೇನಾಗಿರಬಹುದು ಅನ್ನೋದಕ್ಕೆ ಎಫ್ಎಸ್ಎಲ್ಗೆ ಕಳಿಸಿದ್ದಾರೆ. ನೋಡಿ, ಟೋಲ್ ಬಳಿಯ ಸಿಸಿಟಿವಿ, ಕೋಲಾರದ ಕೆಫೆ ಬಳಿ ಕೆಲ ಫೋಟೇಜ್ಗಳನ್ನ ಕಲೆ ಹಾಕೋದಕ್ಕೆ ಮುಂದಾಗಿದ್ದಾರೆ. ಇನ್ನ ಏನು ಕೋಲಾರದ ಕೆಫೆ ಬಳಿ ಮಾತ್ರ ಒಂದಷ್ಟು ಫೋಟೇಜ್ಗಳು ಪತ್ತೆ ಆಗಿರೋದು, ಸಿಸಿಟಿವಿ ಫೋಟೇಜ್ಗಳು. ಅದು ಬಿಟ್ರೆ ಇನ್ಯಾವುದು ಸಿಗ್ತಾ ಇಲ್ಲ ಫೋಟೇಜ್ಗಳು. ಆಲ್ರೆಡಿ ಒಂದು ತಿಂಗಳುಗಳೇ ಕಳೆದಿರುವಂತಹ ಕಾರಣ ಕೊಲೆ ನಡೆದಂತಹ ಸ್ಥಳ ಅಂತ ಹೇಳಲಾಗಿದ್ದಂತಹ ಸ್ಥಳಕ್ಕೆ ಹೋಗಿ ಐಸ್ ಕ್ರೀಮ್ ಅಂಗಡಿಯ ಸಿಸಿಟಿವಿ ಕೂಡ ಅಲ್ಲಿ ಸಿಗ್ತಾ ಇಲ್ಲ. ಅಲ್ಲೂ ಕೂಡ ಹುಡುಕಾಡ್ತಾ ಇದ್ದಾರೆ. ಆದ್ರೆ ಆ ಒಂದು ಐಸ್ ಕ್ರೀಮ್ ತಿಂದಂತಹ ಜಾಗದಲ್ಲಿ ಏನು ಕೊಲೆ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಆ ಅಂಗಡಿಯ ಮಾಲೀಕ ಬೇರೆ ಕಡೆ ಆ ಅಂಗಡಿಯನ್ನೇ ಸ್ಥಳಾಂತರ ಮಾಡೋಕೆ ಮುಂದಾಗ್ಬಿಟ್ಟಿದ್ದಾರೆ. ಸ್ಥಳಾಂತರ ಕಾರ್ಯ ಹಿನ್ನೆಲೆಯಲ್ಲಿ ಸಿಸಿಟಿವಿ ಸೌಲಭ್ಯ ನಮಗೆ ನಿಲ್ಲಿಸಲಾಗ್ತಾ ಇಲ್ಲ ಅಂತ ಪೊಲೀಸರು ಹರಸಾಹಸವನ್ನ ಪಡ್ತಿದ್ದಾರೆ. ಹೀಗಾಗಿ ಕೊಲೆ ನಡೆದಂತಹ ಸ್ಥಳಕ್ಕೆ ಸಿಸಿಟಿವಿ ಸಿಗೋದು ಬಹುತೇಕ ಡೌಟ್ ಆಗ್ಬಿಟ್ಟಿದೆ. ಆದ್ರೆ ರಸ್ತೆ ಬದಿ ಸಿಸಿಟಿವಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ ಪೊಲೀಸರು, ಅಲ್ಲೇನಾದ್ರು ಕ್ಲೂ ಸಿಗಬಹುದಂತ. ಇನ್ನು ಅಕ್ಕಪಕ್ಕದ ಅಂಗಡಿಗಳು, ಅಲ್ಲಿಗೆ ಸಂಬಂಧಪಟ್ಟಂತೆ ಯಾವ್ದಾದ್ರು ದೂರದಲ್ಲಿ 1 ಕಿಲೋಮೀಟರ್ ದೂರದಲ್ಲಿ ಆತರ ಅಂಗಡಿಗಳಲ್ಲಿ ಇರುವಂತಹ ಸಿಸಿಟಿವಿ ಕ್ಯಾಮೆರಾನ ಪರಿಶೀಲನೆ ಮಾಡ್ತಿದ್ದಾರೆ. ಮತ್ತೆ ರಸ್ತೆ ಬದಿಯಲ್ಲಿ ಇರುವಂತಹ ಬಿಬಿಎಂಪಿ ಸಿಸಿಟಿವಿಗಳು ಮುಖ್ಯವಾಗಿ ಕೆಲಸ ಮಾಡ್ತಿರ್ತವೆ. ಅದಕ್ಕೆ ಏನಾದ್ರು ಸಿಗ್ನಲ್ ಅಲ್ಲಿ ಇರುವಂತಹ ಸಿಸಿಟಿವಿಗಳು ಇವನ್ನೆಲ್ಲ ನೋಡಿದ್ರೆ ಅಟ್ಲೀಸ್ಟ್ ಏನಾದ್ರೂ ಸಿಗಬಹುದು ಅಂತೇಳಿ ಇನ್ನ ಪೊಲೀಸರು ಮಾಡ್ತಾ ಇರುವಂತಹ ಈ ಒಂದು ತನಿಖೆಯಲ್ಲಿ ಟೆಕ್ನಿಕಲ್ ಎವಿಡೆನ್ಸ್
ಸಿಕ್ಕಬಿಟ್ರೆ ಇನ್ನಷ್ಟು ಈ ಒಂದು ಕೇಸ್ ಸ್ಟ್ರಾಂಗ್ ಆಗುತ್ತೆ. ಹಾಗಾಗಿ ಟೆಕ್ನಿಕಲ್ ಎವಿಡೆನ್ಸ್ಗೆ ಸಿಕ್ಕಾಪಟ್ಟೆ ಹರಸಾಹಸವನ್ನ ಪಡ್ತಿದ್ದಾರೆ ಪೊಲೀಸರು. ಕಾರು ಮತ್ತೊಮ್ಮೆ ಇವರು ಪರಿಶೀಲನೆ ಮಾಡಿ FSLಗೆ ಕಳಿಸ್ಕೊಟ್ಟಿದ್ದಾರೆ. ಅದರಲ್ಲಿ ನೋಡ್ಬೇಕಾಗತ್ತೆ FSL ಅಲ್ಲಿ ಏನೇನು ಬರುತ್ತೆ ಕಾರಿನ ವಿಚಾರವಾಗಿ ಅಂತ. ಮತ್ತೆ ರಕ್ತದ ಕಲೆಗಳನ್ನು ಕೂಡ ಪತ್ತೆಯಾಗಿರುವಂತಹ ಸಾಧ್ಯತೆ ಇದೆ ಆ ಕಾರ್ನಲ್ಲಿ. ಸದ್ಯ ಕಾಡುಗೋಡಿ ಪೊಲೀಸರಿಂದ ಮುಂದುವರಿತಾ ಇದೆ ಈ ಒಂದು ಕೇಸ್ನ ತನಿಖೆ ಕಾರ್ಯ. ನೋಡಿ, ಇನ್ನ ಮಗು ಹಾಕೊಂಡಿದಂತಹ ಬಟ್ಟೆ ಮತ್ತೆ ಆ ವೇಳೆ ಸಿಕ್ಕಿರುವಂತಹ ರಕ್ತದ ಕಲೆಗಳು ಇದೆಲ್ಲವೂ ಕೂಡ ಪತ್ತೆಯಾಗಿರೋದ್ರಿಂದ ಅವೆಲ್ಲವನ್ನೂ ಕೂಡ FSLಗೆ ಕಳುಹಿಸಲಾಗಿದೆ. ಅದನ್ನ ಒಂದಷ್ಟು ತನಿಖೆ ಕೂಡ ಮಾಡಬೇಕಾಗತ್ತೆ. ಯಾವಾಗಾಯ್ತು, ಏನಾಯ್ತು, ಇದು ಮಗುದಲ್ವಾ, ರಕ್ತ ಕಲೆಗಳು ಮಗುದಲ್ವಾ, ಎಲ್ಲವನ್ನೂ ಕೂಡ ಎವಿಡೆನ್ಸ್ ತೆಗೆದುಕೊಳ್ಬೇಕಾಗತ್ತೆ. ಇನ್ನು ಸದ್ಯ ಟೆಕ್ನಿಕಲ್ ಎವಿಡೆನ್ಸ್ಗೆ ಈ ತರ ಪೊಲೀಸರು ಹರಸಾಹಸವನ್ನ ಪಡ್ತಿದ್ದಾರೆ. ಎಲ್ಲೆಲ್ಲಿ CCTV ಕ್ಯಾಮ್ರಾ ಆ ಸರೌಂಡಿಂಗ್ ಅಲ್ಲಿ ಒಂದು 3 ರಿಂದ 4 ಕಿಲೋಮೀಟರ್ ಅಥವಾ ಒಂದು 5-6 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಎಷ್ಟು CCTV ಕ್ಯಾಮ್ರಾಗಳಿದಾವೆ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಆದ್ರೆ ಹೆತ್ತ ತಾಯಿಯೇ ಈ ರೀತಿ ಮಗುವನ್ನ ಕೊಲೆ ಮಾಡಿರೋದು, ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಗಳು ಜೋರಾಗಿ ನಡೀತಾ ಇದೆ. ಆದ್ರೆ ನಿಜಕ್ಕೂ ಆ ಮುಗ್ಧ ಮಗು ಏನೂ ಮಾಡೇ ಇಲ್ಲ. ಇನ್ನು ಪ್ರಪಂಚವನ್ನ ನೋಡ್ಬೇಕಾದಂತಹ ಮಗುವಿಗೆ ಈ ರೀತಿ ಆಘಾತ ಆಗಿರೋದು ನಿಜಕ್ಕೂ ಇದೊಂದು ದುರಂತ ಅಂದ್ರೆ ತಪ್ಪಾಗ್ಲಾರ್ದು. ಸದ್ಯ ಈಗ ಆ ಒಂದು ಮಗುವಿನ ಸಾವು ಹೇಗಾಯ್ತು, ಇವ್ರು ಮಾಡಿದ್ದೋ ಅಂತ ಈ ರೀತಿ ತನಿಖೆಗಳನ್ನ ಮಾಡ್ತಾ ಇರೋದು. ಹಾಗೆ ಪ್ರೂಫ್ ಅನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಜೊತೆಗೆ ಆರೋಪಿಗಳು ಮೊಬೈಲ್ ಏನ್ ಯೂಸ್ ಮಾಡ್ತಾ ಇದ್ರು ಆ ಒಂದು ಮೊಬೈಲ್ಗಳನ್ನ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಗೌಡ. ಅಜಯ್, ಈಗ ಮತ್ತಷ್ಟು ತನಿಖೆಗಳು ಮುಂದುವರಿತಾ ಇದೆ. CCTV ಕ್ಯಾಮೆರಾಗಳು ಕೆಲವೊಂದ್ ಕಡೆ ಲಭ್ಯ ಆಗ್ತಾ ಇದೆ, ಕೆಲವೊಂದ್ ಕಡೆ ಲಭ್ಯವಾಗ್ತಾ ಇಲ್ಲ. ಈಗ ಪೊಲೀಸರು ತನಿಖೆಯನ್ನು ಯಾವ ರೀತಿ ನಡೆಸ್ತಾ ಇದ್ದಾರೆ? ಮತ್ತೊಮ್ಮೆ ಅವ್ರನ್ನ ಸಂಪರ್ಕಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೇವೆ. ಪ್ರಕರಣ ತನಿಖೆ ಚುರುಕುಗೊಳ್ತಾ ಇದ್ದಂತೆ ಎಲ್ಲರೂ ಕೂಡ ಅಲರ್ಟ್ ಆಗಿದ್ದಾರೆ. ಸದ್ಯ ಇವರು 1 ತಿಂಗಳು ಕಳೆದು ಹೋಗಿರೋದ್ರಿಂದ ಸಾಕ್ಷಿ ಏನಾದರೂ ನಾಶ ಮಾಡಿದ್ದಾರಾ ಅನ್ನೋ ಪ್ರಶ್ನೆಗಳು ಮೂಡ್ತಾ ಇರೋದ್ರಿಂದ ಸಿಕ್ಕಾಪಟ್ಟೆ ಹರಸಾಹಸವನ್ನ ಪಟ್ಟು CCTV ದೃಶ್ಯಾವಳಿಗಳನ್ನ ಕಲೆ ಹಾಕೋದಕ್ಕೆ ಮುಂದಾಗ್ತಾ ಇದ್ದಾರೆ ಪೊಲೀಸರು. ಸದ್ಯ ಆ ಕಾರಲ್ಲಿ ಏನು ಘಟನೆ ನಡೆದಿತ್ತು ಅದನ್ನ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಎಲ್ಲವನ್ನೂ ಕೂಡ ನಡೆಸಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಗೌಡ. ಅಜಯ್ ಗೌಡ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ನನ್ನ ಧ್ವನಿ ಕೇಳಿಸ್ತಿದ್ಯಾ ಅಜಯ್ ಗೌಡ? ಕಾರು ವಾಟರ್ ಸರ್ವಿಸ್ಗೆ ಬಿಟ್ಟಿದಂತ ಹಿನ್ನೆಲೆಯಲ್ಲಿ ಒಂದಷ್ಟು ಸಿಗಬೇಕಾಗಿರುವಂತಹ ಕುರುಹಗಳು ಸಿಗೋದಿಲ್ವೇನೋ, ಆದ್ರೂ ಕೂಡ FSLಗೆ ಕಳುಹಿಸಲಾಗಿದೆ. ತನಿಖೆಯನ್ನ ಮಾಡಬೇಕಾಗತ್ತೆ. ಅದು ಮಾಡಿದ ನಂತರವೇ ಗೊತ್ತಾಗತ್ತೆ ಇವರ ಒಂದು ಏನೆಲ್ಲ ನಡೆದಿದೆ, ಹೇಗೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರು, ಆ ಜೀವವನ್ನ ತೆಗೆಯೋದಕ್ಕೆ ಇವರಿಗೆ ಮನಸ್ಸಾದ್ರೂ ಹೇಗೆ ಬಂತು, ಎಲ್ಲವನ್ನೂ ಕೂಡ ನೋಡ್ಬೇಕಾಗತ್ತೆ. ಎಲ್ಲವನ್ನೂ ಕೂಡ ತನಿಖೆಯಲ್ಲಿ ಗೊತ್ತಾಗಲಿದೆ. ಅಜಯ್ ಗೌಡ, ನನ್ನ ಧ್ವನಿ ಕೇಳಿಸ್ತಾ ಇದ್ಯಾ? ನನ್ನ ಹೆಸರು ಸುರೇಶ್ ಅಂತ, ಬಾಗೇಪಲ್ಲಿಂದ. ನೋಡಿ, ಪರಿಶೀಲನೆ ವೇಳೆ ಚಾಟಿಂಗ್ಸ್ ಡಿಲೀಟ್ ಮಾಡಿರೋದು ಪತ್ತೆ ಆಗಿರೋದ್ರಿಂದ ಅದನ್ನ ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಆ ಫೋನನ್ನು ಕೂಡ, ಇಬ್ಬರು ಫೋನನ್ನು ಕೂಡ ವಾಟ್ಸಪ್ಗೆ, ಆ ವಾಟ್ಸಪ್ ಚಾಟ್ ಆಗಿರಬಹುದು, ಮೆಸೇಜಸ್ ಆಗಿರಬಹುದು, ಎಲ್ಲವನ್ನೂ ಕೂಡ ತನಿಖೆ ಮಾಡೋದಕ್ಕೆ FSLಗೆ ಕಳುಹಿಸಲಾಗಿದೆ. ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಗೌಡ. ಅಜಯ್ ಗೌಡ, ನನ್ನ ಧ್ವನಿ ಕೇಳಿಸ್ತಾ ಇದ್ಯಾ? ಖಂಡಿತ. ಅಂದ್ರೆ ಈ ಮಗು ವೆನಿಲಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಒಂದ್ ಕಡೆ ತನಿಖೆಯನ್ನು ಕೂಡ ಸಾಕಷ್ಟು ಚುರುಕುಗೊಳಿಸಿದ್ದಾರೆ. ಬಾಣಸ್ವಾಡಿಯ ACP ಆಗಿರುವಂತಹ ಅನುಷ ನೇತೃತ್ವದಲ್ಲಿ ವಿಶೇಷ ತಂಡಗಳನ್ನ ರಚನೆ ಮಾಡಲಾಗಿದೆ. ಅದರಲ್ಲೂ ಕೂಡ ಒಂದು ಟೀಮ್ ಇಲ್ಲಿ ಪ್ರಮುಖ ಆರೋಪಿಗಳಾಗಿರುವಂತ ಮೋಹನ್ ಏನಿದ್ದಾನೆ, ಜೊತೆಗೆ ವೆನಿಲಾ ಮಗು ಏನಿದೆ, ಆ ತಾಯಿ ಏನಿದ್ದಾರೆ ಅವರನ್ನ ವಿಚಾರಣೆ ಮಾಡುವಂತ ಕೆಲಸವನ್ನ ಪೊಲೀಸರು ಕಳೆದ 10 ದಿನಗಳಿಂದ ಆರೋಪಿಗಳನ್ನ ಕಸ್ಟಡಿಗೆ ಪಡ್ಕೊಂಡು ತನಿಖೆಯನ್ನ, ಅವರ ಹೇಳಿಕೆಯನ್ನು ಕೂಡ ದಾಖಲು ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇದೆ. ಇದ್ರ ಬೆನ್ನಲ್ಲೇ
ಅವರ ಕೆಲವೊಂದಷ್ಟು ಅವರ ಆತ್ಮೀಯವಾಗಿ ಗುರುತಿಸಿಕೊಂಡಿದ್ದಂತ ಅವರ ಜೊತೆಗೆ ಆರೋಪಿಗಳ ಒಂದು ಕುಟುಂಬಸ್ಥರೇನಿದ್ರೆ ಅವರನ್ನು ಕೂಡ ವಿಚಾರಣೆ ಮಾಡಿ ಅವರ ಒಂದು ಹೇಳಿಕೆಯನ್ನ ದಾಖಲು ಮಾಡುವಂತ ಕೆಲಸಗಳು ಕೂಡ ಆಗ್ತದೆ. ಯಾಕಂದ್ರೆ ಆರೋಪಿಗಳು ಕೊಲೆ ಮಾಡಿದ ನಂತರ ಹಾಗೂ ಕೊಲೆ ಮಾಡಿದ ಮುಂಚಿತವಾಗಿ ಯಾವ ರೀತಿಯಾಗಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು, ಯಾವ ರೀತಿಯಾಗಿ ಇದ್ರು ಅನ್ನುವಂತ ಪ್ರಮುಖ ವಿಚಾರವಾಗಿ ಅವ್ರನ್ನ ಕೂಡ ಇಂಟರೋಗೇಷನ್ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇದೆ. ಪೊಲೀಸರು ಕೂಡ ತನಿಖೆಯನ್ನ ನಿರಂತರವಾಗಿ ನಡೆಸ್ತಾ ಇದ್ದಾರೆ. ಅದ್ರ ಜೊತೆಗೆ ಈ ಆರೋಪಿಗಳು ಬಳಸ್ತಿದ್ದಂತ 2 ಮೊಬೈಲ್ಗಳನ್ನ, ಅಂದ್ರೆ ಒಂದ್ ಕಡೆ ಮೋಹನ್ 2 ಮೊಬೈಲ್ ಅನ್ನ ಬಳಸ್ತಾ ಇದ್ದ, ಅದೇ ರೀತಿಯಾಗಿ ಪ್ರಿಯಾಂಕಾ ಕೂಡ 2 ಮೊಬೈಲ್ ಅನ್ನ ಬಳಸ್ತಾ ಇದ್ರು ಅಂತ ಹೇಳಿ ಮಾಹಿತಿ ಕೂಡ ಇದೆ. ಹೀಗಾಗಿ ಆ ಒಂದು ಮೊಬೈಲ್ಗಳನ್ನ ವಶಕ್ಕೆ ಪಡೆದು ತನಿಖೆ ಮಾಡುವಂತ ಸಂದರ್ಭದಲ್ಲಿ ಅವರು ಮೆಸೇಜ್ಗಳು ಆಗಿರ್ಬೋದು, ಕಾಲ್ಸ್ ಡೀಟೇಲ್ಸ್ ಆಗಿರ್ಬೋದು, ಜೊತೆಗೆ ವಾಟ್ಸ್ಆಪ್ ಚಾಟ್ ಆಗಿರ್ಬೋದು ಎಲ್ಲವೂ ಕೂಡ ಡಿಲೀಟ್ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತದೆ. ಹೀಗಾಗಿ FSL ಗೆ ರಿಟ್ರೀವ್ ಮಾಡಬೇಕು ಅಂತ ಹೇಳಿ ಆರೋಪಿಗಳ ಒಂದು ಮೊಬೈಲ್ ಅನ್ನು ಕೂಡ ಕಳಿಸಲಾಗಿದೆ. ಅಲ್ಲೂ ಕೂಡ ರಿಟ್ರೀವ್ ಆದ ನಂತರವಾಗಿ ಯಾವ ರೀತಿಯಾಗಿ ಚಾಟ್ ಅನ್ನ ಮಾಡಿದ್ರು, ಎಷ್ಟು ಸಮಯದವರೆಗೂ ಅವರು ಕಾಂಟ್ಯಾಕ್ಟ್ ಅನ್ನ, ಅಂದ್ರೆ ಕಾಲ್ ಡೀಟೇಲ್ಸ್, ಎಷ್ಟು ದಿನಕ್ಕೆ ಎಷ್ಟು ಬಾರಿ ಮಾತಾಡ್ತಾ ಇದ್ರು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ಮಾಹಿತಿನ ಬಹಿರಂಗ ಪಡಿಸೋದಕ್ಕೆ ಪೊಲೀಸರು ಕೂಡ ಮುಂದಾಗಿದ್ದಾರೆ. ಅದ್ರ ಜೊತೆಗೆ ಪ್ರಮುಖವಾಗಿ ಇಲ್ಲಿ ಕೊಲೆ ನಡೆದಂತ ಸಂದರ್ಭದಲ್ಲಿ, ಅಂದ್ರೆ ಇಂದ್ರನಗರದ ಒಂದು ಜಾಗ ಏನಿದೆ, ಐಸ್ ಕ್ರೀಮ್ ಜಾಗ ಆಗಿರ್ಬೋದು, ಜೊತೆಗೆ ಟೋಲ್ ಆಗಿರ್ಬೋದು, ಜೊತೆಗೆ ಕೋಲಾರದ ಒಂದು ಕೆಫೆ ಆಗಿರ್ಬೋದು, ಅಲ್ಲಿ ಹೋದಂತ ಸಂದರ್ಭದಲ್ಲಿ ಮಗು ಕೊಲೆ ಆದಂತ ಜಾಗದಲ್ಲಿ ಯಾವ್ದಾದ್ರು CCTV ಇದೆಯಾ? ಯಾಕಂದ್ರೆ ಇದು ಮಾರ್ಚ್ 23, 24, 25 ಸಂದರ್ಭದಲ್ಲಿ ಆಗಿರುವಂತ ಘಟನೆ. ಆದ್ರೆ ಎಲ್ಲೂ ಕೂಡ CCTV ಪೊಲೀಸರಿಗೆ ಸಿಗ್ತಾ ಇಲ್ಲ. ಯಾಕಂದ್ರೆ 2 ತಿಂಗಳ ಮೇಲೆ ಆಗಿದೆ, ಇಲ್ಲಿವರೆಗೂ 3ನೇ ತಿಂಗಳು ಆಗ್ತಾ ಬಂತು. ಈಗ ಪೊಲೀಸರು CCTV ಚೆಕ್ ಮಾಡ್ಕೊಂಡು ಹೋದ್ರೆ ಅಲ್ಲಿ ಸಿಗೋದಿಲ್ಲ. ಯಾಕಂದ್ರೆ ಆಲ್ಮೋಸ್ಟ್ ಸ್ಟೋರೇಜ್ ಇದ್ರೆ 1 ತಿಂಗಳು ಅಥವಾ 1.5 ತಿಂಗಳು, ಮ್ಯಾಕ್ಸಿಮಮ್ ಅಂದ್ರೆ 2 ತಿಂಗಳು ಸ್ಟೋರೇಜ್ಗಳು ಮಾತ್ರ ಸಿಗುತ್ತೆ. ಇದುವರೆಗೂ ಕೂಡ 3ನೇ ತಿಂಗಳು ಆಗ್ತಾ ಬರ್ತಾ ಇದೆ. ಈಗ ಯಾವುದೇ ರೀತಿಯಾದಂತ CCTV ಫುಟೇಜ್ಗಳು ಪೊಲೀಸರಿಗೆ ಸಿಗೋದಿಲ್ಲ. ಒಂದ್ ಕಡೆ ಐಸ್ ಕ್ರೀಮ್ ಅಂಗಡಿಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಯಾವಾಗ ಐಸ್ ಕ್ರೀಮ್ ಅನ್ನ ಮಗುಗೆ ಕೊಡಿಸ್ತಾನೆ ಅಲ್ಲಿಯೂ ಕೂಡ CCTV ಪತ್ತೆ ಮಾಡಕ್ಕೆ ಹೋಗ್ತಾರೆ. ಆದ್ರೆ ಅದು ಅಂಗಡಿಯನ್ನು ಕೂಡ ಬೇರೆ ಸ್ಥಳಾಂತರಕ್ಕೆ ಮುಂದಾಗಿದ್ರು ಅಲ್ಲಿನ ಐಸ್ ಕ್ರೀಮ್ ಮಾಲೀಕರು. ಹೀಗಾಗಿ ಅಲ್ಲಿ CCTV ಕೂಡ ಇರ್ಲಿಲ್ಲ ಅನ್ನೋದು ಕೂಡ ಗೊತ್ತಾಗ್ತದೆ. ಹೀಗಾಗಿ ಕೊಲೆ ನಡೆದಂತ ಸ್ಥಳ ಆಗಿರ್ಬೋದು, ಜೊತೆಗೆ ಆ ಮೃತದೇಹವನ್ನ ಕೂಡ ಎಲ್ಲಿಗೆ ತೆಗೆದುಕೊಂಡು ಹೋಗಿದ್ರು, ಎಷ್ಟು ಜಾಗಗಳಿಗೆ ಸುತ್ತಿದ್ರು, ಎಲ್ಲೂ ಕೂಡ CCTV ಸಿಗ್ತಿಲ್ಲ. ಹೀಗಾಗಿ ಆಲ್ಮೋಸ್ಟ್ ಈ ಡಿಜಿಟಲ್ ಎವಿಡೆನ್ಸ್ ಅಂದ್ರೆ ಈ ಫೋಟೋಗಳಾಗಿರ್ಬೋದು, CCTV ಆಗಿರ್ಬೋದು, ಯಾವುದು ಕೂಡ ಸದ್ಯಕ್ಕೆ ಪೊಲೀಸರಿಗೆ ಸಿಗ್ತಾ ಇಲ್ಲ. ಹೀಗಾಗಿ ಮತ್ತೊಂದು ಕಡೆ ಅವ್ರ ಆರೋಪಿ ಮೋಹನ್ ಏನಿದೆ ಆತ ಬಳಸಿದಂತ ಕಾರ್ ಏನಿದೆ, ಆ ಒಂದು ಸಂದರ್ಭದಲ್ಲಿ ಕೂಡ ಕೊಲೆಯಾದಂತ ಮಗುವಿನ ರಕ್ತದ ಕಲೆಗಳು ಏನಾದ್ರೂ ಕಾರಿನಲ್ಲಿ ಪತ್ತೆ ಆಗುತ್ತಾ ಅಂತ ಪೊಲೀಸರು ಚೆಕ್ ಮಾಡ್ಬೇಕಾಯ್ತು. ಆದ್ರೆ ಪೊಲೀಸರು ಯಾವುದೇ ರೀತಿಯಾದಂತ ಕಾರನ್ನ ವಶಕ್ಕೆ ಪಡೆಯುವಂತದ್ದು ಅಥವಾ ಸೀಸ್ ಮಾಡುವಂತ ಕೆಲಸವನ್ನು ಕೂಡ ಮಾಡಿರ್ಲಿಲ್ಲ. ಹೀಗಾಗಿ ಆರೋಪಿ ಅದಾದ ನಂತರವಾಗಿ ಹಲವು ಬಾರಿ ಕಾರುಗಳನ್ನ, ಅಂದ್ರೆ ಮಗು ಕೊಲೆ ಆಯ್ತಲ್ಲ ಆ ಒಂದು ಸಂದರ್ಭದಲ್ಲಿ ಅದೇ ಕಾರುಗಳನ್ನ ಆ ಒಂದು ವಾಶ್ ಮಾಡುವಂತ ಕೆಲಸಗಳು ಕೂಡ ಆಗಿತ್ತು. ಹೀಗಾಗಿ ರಕ್ತದ ಕಲೆ ಇದ್ರೂ ಕೂಡ ಆಲ್ಮೋಸ್ಟ್ ವಾಶ್ ಆಗಿರುತ್ತೆ. ಹೀಗಾಗಿ ಆ ಒಂದು ಕಾರನ್ನು ಕೂಡ ಇದೀಗ ವಶಕ್ಕೆ ಪಡೆದಿದ್ರೆ, ಇದೀಗ ಆ ಕಾರನ್ನ ಒಂದು ಸ್ಯಾಂಪಲ್ ನಾಗಿ ಪರಿವರ್ತಿಸಿ ಈಗ ಕಾರನ್ನು ಕೂಡ ಕ್ಲೀನ್ ಮಾಡುವಂತ ಸಂದರ್ಭದಲ್ಲೂ ಕೂಡ ಒಂದು ಲುಮಿನೆಂಟ್ ಟೆಸ್ಟ್ ಅಂತ ಮಾಡ್ತಾರೆ. ಅಲ್ಲಿ ಅಂದ್ರೆ ವಾಶ್ ಆದ್ರೂ ಕೂಡ, ರಕ್ತದ ಕಲೆ ಇದ್ರೂ ವಾಶ್ ಆಗಿದ್ರೂ ಕೂಡ ಆ ಲುಮಿನೆಂಟ್ ಟೆಸ್ಟ್ ಏನಿದೆ ಅದರಲ್ಲಿ ಪತ್ತೆ ಆಗುವಂತ ಚಾನ್ಸಸ್ ಕೂಡ ಇದೆ. ಹೀಗಾಗಿ ಆ ಒಂದು ಮೊರೆ ಹೋಗಿರುವಂತ ಪೊಲೀಸರು ಕಾರನ್ನ ಮತ್ತೆ ಪರಿಶೀಲನೆ ಮಾಡೋದಕ್ಕೆ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಆ ಮಗುವಿನ ಬಟ್ಟೆ ಆಗಿರ್ಬೋದು, ಜೊತೆಗೆ ಆರೋಪಿ ಮೋಹನ್ ಏನಿದ್ದ ಕೊಲೆ ಮಾಡುವಂತ ಸಂದರ್ಭದಲ್ಲಿ ಆತ ಧರಿಸಿದಂತ ಬಟ್ಟೆ ಏನಿದೆ ಅದನ್ನು ಕೂಡ ವಶಕ್ಕೆ ಪಡೆಯುವಂತ ಕೆಲಸಗಳು ಕೂಡ ಆಗ್ತದೆ. ಯಾಕಂದ್ರೆ ಅವರು ಧರಿಸಿದಂತ ಬಟ್ಟೆಯಲ್ಲಿ ಏನಾದ್ರೂ ರಕ್ತದ ಕಲೆಗಳು ಪತ್ತೆ ಆಗ್ಬೋದಾ, ಅಥವಾ ಮಗುವಿನ ಕೂದಲು ಆಗಿರ್ಬೋದು, ಆರೋಪಿಯ ಕೂದಲು ಏನಾದ್ರು ಪತ್ತೆ ಆಗ್ಬೋದಾ? ಈ ಒಂದು ಸಂದರ್ಭದಲ್ಲಿ ಏನಾದ್ರು ಪತ್ತೆ ಆಯ್ತು ಅಂದ್ರೆ ಇಮಿಡಿಯೇಟ್ ಆಗಿ FSL ಟೀಮ್ ಕೂಡ ಎಂಟ್ರಿ ಆಗುತ್ತೆ, ಮತ್ತೆ ಆ ಒಂದು ಕಾರನ್ನ ಪರಿಶೀಲನೆ ಮಾಡುವಂತ ಕೆಲಸಗಳು ಕೂಡ ಆಗುತ್ತೆ. ಹೀಗಾಗಿ ಪೊಲೀಸರು ಎಲ್ಲಾ ರೀತಿಯಾದಂತಹ ಸಿದ್ಧತೆ ಮಾಡ್ಕೊಂಡು ತನಿಖೆಯನ್ನ ಮುಂದುವರಿಸಿದ್ದಾರೆ. ಜೊತೆಗೆ ಆರೋಪಿಗಳು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಆಗಿರ್ಬೋದು, ಅದೇ ರೀತಿಯಾಗಿ ಆರೋಪಿಗಳ ಕುಟುಂಬಸ್ಥರು ಸೇರಿದಂತೆ ಅವರ ಆಪ್ತರು ಕೊಟ್ಟ ಸ್ಟೇಟ್ಮೆಂಟ್ ಆಗಿರ್ಬೋದು ಎಲ್ಲವನ್ನೂ ಕೂಡ ದಾಖಲು ಮಾಡಿಕೊಂಡು ಸದ್ಯ 10 ದಿನಗಳ ಕಾಲ ಈಗ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಆರೋಪಿಗಳನ್ನ ಮತ್ತಷ್ಟು ವಿಚಾರಣೆ ಮಾಡಿ ಅವರಿಂದ ಹೇಳಿಕೆ ದಾಖಲು ಮಾಡುವಂತ ಕೆಲಸಗಳು ಕೂಡ ಆಗ್ತಿರುವಂತದ್ದು. ಇಂಜರ ಎಸ್ ಅಜಯ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ.